ಮುಂಬೈಗೆ ಆಗಮಿಸಿದ ಚೀನಾದ ಡ್ರೈವರ್ಲೆಸ್ ರೈಲು ಸೆಟ್. ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗವು ಯಾವಾಗ ಶುರುವಾಗಲಿದೆ ಎಂದು ಕಾಯ್ತಾ ಇರುವವರಿಗೆ ಖುಷಿ ಸುದ್ದಿಯೊಂದು ಸಿಕ್ಕಿದೆ. ಮೆಟ್ರೋ ಕೋಚ್ಗಳ ಕೊರತೆಯಿಂದಾಗಿ ವಾಣಿಜ್ಯ ಕಾರ್ಯನಿರ್ವಹಣೆಯನ್ನ ತೊಡಗಿಸಿಕೊಂಡಿರುವಂತಹ ಮೆಟ್ರೋ ಇದೀಗ ಮೆಟ್ರೋ ರೈಲುಗಳ ಮುಂಬೈಗೆ ಕೂಡ ಬಂದಿಳಿದಿದೆ. ಅವು ಶೀಘ್ರವೇ ರಾಜಧಾನಿ ಬೆಂಗಳೂರಿಗೆ ಬರಲಿದ್ದು, ಬಂದ ಬಳಿಕ ಈ ಮಾರ್ಗದಲ್ಲಿ ಸಂಚಾರಕ್ಕೆ ಆರಂಭವಾಗಲಿಕ್ಕಿದೆ. ಹೌದು, 18.82 ಕಿಲೋಮೀಟರ್ ವ್ಯಾಪ್ತಿಯ ಆರ್ವಿ ರಸ್ತೆ ಮತ್ತು ಬೊಮ್ಮಸಂದ್ರ ಹಳದಿ ಮಾರ್ಗದಲ್ಲಿ ಪ್ರಾಯೋಗಿಕ ಸಂಚಾರ ಸಿಗ್ನಲ್ ಪರೀಕ್ಷೆ ಪೂರ್ಣಗೊಂಡರೂ ಸಹಿತ ಈ ಮಾರ್ಗವು ಪ್ರಯಾಣಿಕರಿಗೆ ಮುಕ್ತಗೊಂಡಿಲ್ಲ. ಕಾರಣ, ಆರಂಭದಲ್ಲಿ 2 ಸೆಟ್ ಮೆಟ್ರೋ ರೈಲುಗಳು ಬಂದಿದ್ದು ಹೊರತುಪಡಿಸಿದರೆ ಉಳಿದ ಮೆಟ್ರೋ ಬೋಗಿಗಳ ಪೂರೈಕೆಯಾಗಿಲ್ಲ. ಹೀಗಾಗಿ ಹಳದಿ ಮಾರ್ಗದಲ್ಲಿ ಸಂಚಾರ ವಿಳಂಬ ಆಗ್ತಾ ಇದೆ. ಇದೇ ಕಾರಣಕ್ಕೆ ಚೀನಾದಿಂದ ಮೆಟ್ರೋ ರೈಲುಗಳು ಬಂದಿಳಿದಿದೆ. ಮುಂಬೈ ಬಂದರ್ಗೆ ಮೆಟ್ರೋ ರೈಲುಗಳು ಬೋಗಿಗಳ ಬಿಡಿ ಭಾಗಗಳು ಬಂದಿದೆ. ಇಲ್ಲಿನ ಕಸ್ಟಮ್ಸ್ ಕ್ರಿಯೇಷನ್ಸ್ಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಅನುಮತಿಯು ದೊರೆತಾ ಇದ್ದಂತೆ ಅವು ಕೋಲ್ಕತ್ತಾದ ಟಿಟಾಗರ್ ಉತ್ಪಾದಕ ಘಟಕಕ್ಕೆ ಶೀಘ್ರವೇ ರವಾನೆಯಾಗಲಿಕ್ಕಿದೆ. ಅನೇಕ ಭಾಗಗಳೊಂದಿಗೆ ಮುಂಬೈಗೆ ಬಂದಿರುವ ನಮ್ಮ ಮೆಟ್ರೋ ಬೋಗಿಗಳನ್ನು ಕೋಲ್ಕತ್ತಾ ಟಿಟಾಗರ್ ಅಧಿಕಾರಿಗಳು ಸಿಬ್ಬಂದಿಗಳು ಸಂಯೋಜಿಸಿದ್ದಾರೆ. ಬಿಡಿ ಭಾಗಗಳನ್ನು ಜೋಡಿಕೆ ಮಾಡಿ ರೈಲು ಬೋಗಿಯಾಗಿ ತಯಾರು ಮಾಡ್ತಾರೆ. ಮೂಲತಃ ಈ ರೈಲು ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆಯನ್ನ ಹೊಂದಿದೆ. ಹೇರಳವಾಗಿ ಹೇಳೋದಾದ್ರೆ ಅವು ಚಾಲಕರಹಿತ ತಂತ್ರಜ್ಞಾನವನ್ನ ಹೊಂದಿದೆ. ಹೀಗಾಗಿ ಜೋಡಣೆ ಮಾಡಿ ಸಂಚಾರಕ್ಕೆ ಯೋಗ್ಯವಾಗುವವರೆಗೂ ಕೂಡ ಘಟಕದಲ್ಲಿ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ನಂತರ ಬೆಂಗಳೂರಿಗೆ ಇದನ್ನ ರವಾನಿಸಲಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ ಸೇರಿದಂತೆ ಈ ಭಾಗದ ಅನೇಕ ಉದ್ಯೋಗಿಗಳಿಗೆ, ಸಾರ್ವಜನಿಕರಿಗೆ ಈ ಮಾರ್ಗ ಅತಿ ಅವಶ್ಯಕವಾಗಿದೆ. ಸಿವಿಲ್ ಕಾಮಗಾರಿ ಪೂರ್ಣಗೊಂಡು ತಿಂಗಳುಗಳು ಕೂಡ ಕಳೆದಿದೆ. ಮೊನ್ನೆಯಷ್ಟೇ RDSO ಅಧಿಕಾರಿಗಳು 2 ವಾರಗಳ ಪರೀಕ್ಷೆಯನ್ನ ಆರಂಭಿಸಿದ್ದಾರೆ. ಇದು ಪೂರ್ಣಗೊಂಡ ಬಳಿಕ ವರದಿಯನ್ನ ತಾಂತ್ರಿಕ ಅನುಮೋದನೆಗೂ ಕೂಡ ಕಳುಹಿಸಲಿದ್ದಾರೆ. ಕೋಲ್ಕತ್ತಾದಿಂದ ಹೊಸ ಬೋಗಿಗಳು ಬಂದ ಬಳಿಕವೇ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಲಿಕ್ಕಿದೆ. BMRCL ಚೀನಾ ಕಂಪನಿಯ ಜೊತೆಗೆ 216 ಬೋಗಿಗಳ 35 ರೈಲ್ವೆ ಸೆಟ್ಗಳನ್ನು ಒದಗಿಸುವಂತೆ ಬಹುಕೋಟಿ ಒಪ್ಪಂದವನ್ನ ಮಾಡಿಕೊಂಡಿದೆ. ಸದ್ಯ 2 ಸೆಟ್ ರೈಲು ಮಾತ್ರ ಬೆಂಗಳೂರಿಗೆ ಬಂದಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.